ಗಾಡಿಗೆ ಕಮ್ಮಿ ದುಡ್ಡು ಕೊಟ್ಬಿಟ್ಟು ತೊಗೋಬಾರ್ದು 400 ಅಂತ. ಗೈಸ್ ಕ್ಯಾಮ್ರಾ ಇದೆ ಅಂತ ಅವ್ರಿಗೆ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಡಾಮಿನಾರು ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಕಷ್ಟನಾ? ನಾನು ಫಸ್ಟ್ ಸರ್ವಿಸ್ ಹೇಳಿದ್ನಲ್ಲ ನಿಮಗೆ ಕಂಪ್ಲೇಂಟು ಅವ್ರು ಚೇಂಜ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಹಳೆ ವಿಡಿಯೋದು ನೀವು ನೋಡಿದ್ದೀರಾ, ಹಳೆ ವೀಲ್ ಬೆಂಡ್ ಆಗಿದೆ ಅಂತ ತೋರಿಸಿದ್ದೆ. ಬಟ್ ಅದರಲ್ಲಿ ನಾನು ಒಂದು ಪಾಯಿಂಟ್ ಮಾಡಿದ್ದೆ, ಏನು ಅಂದರೆ ನಾನೆಲ್ಲೋ ಪ್ಯಾಥೋಲಲ್ಲಿ ಬಿಟ್ಟಾಗ ಹಂಗೆ ಆಗಿರಬೇಕು, ಬಟ್ ಎಲ್ಲಿ ಅಂತ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ನಾನು ಗಗನ್ ಅವ್ರ ವೀಡಿಯೋ ರೆಫರ್ ಮಾಡಬೇಕಾದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯಿತು ನನ್ನ ಹಳೆ ವೀಲೂ ಬೆಂಡ್ ಆಗಿದೆ ಅಂತ. ಅದಾದಮೇಲೆ ಇಮಿಡಿಯೇಟಾಗಿ ನನಗೆ ನಂದನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಬ್ರೋ ನನ್ನ ಹಳೆ ವೀಲು ಬೆಂಡ್ ಆಗಿದೆ ಅಂತ. ಅವ್ರದ್ದು 250 ಡಾಮಿನರು 2021 ಮಾಡಲು. ಸೊ ಈ 2021 22 ಮಾಡಲುಗಳಲ್ಲೇ ಈ ಹಳೆ ವೀಲ್ ಇಶ್ಯೂಗಳು ಜಾಸ್ತಿ ಇದೆ. ಸೊ ಅದರಿಂದ ನಾನು ಏನು ಮಾಡಿದೆ, ನನಗೆ ಹೆಂಗಿದ್ರು ಒಂದು 3 ಜನ ಪ್ರೂಫ್ ಇದ್ದಾರಲ್ಲ ಅಂದ್ಬಿಟ್ಟು ಬಜಾಜ್ಗೆ ಒಂದು ಇಮೇಲ್ ಕಳಿಸ್ದೆ. ಇಮೇಲಲ್ಲಿ ಮೆನ್ಷನ್ ಮಾಡಿದೆ, ನಿಮ್ಮ ಕ್ವಾಲಿಟಿ ಸರಿ ಇಲ್ಲ, ವೆಯ್ಟಿಗೆ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಗಾಡಿ. ನನ್ನ ಮಾತು ಕೇಳಿಕೊಂಡು ತುಂಬ ಜನ ಗಾಡಿ ತೊಗೊಳ್ಳೋರು ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಮಿಸ್ಗೈಡ್ ದೆಮ್. ಸುಮ್ಮನೆ ಎಲ್ಲ ಚೆನ್ನಾಗಿದೆ ಅಂತೇಳಿ ನಿಮ್ಮ ಕಡೆಯಿಂದ ಏನು ರೆಸಲ್ಯೂಷನ್ ಇದೆ ಅಂದ್ಬಿಟ್ಟು ಒಂದು ಇಮೇಲ್ ಕಳಿಸ್ದೆ. ಓಕೆನಾ? ಸೊ ಇಮಿಡಿಯೇಟಾಗಿ ಕಾಲ್ ಬಂತು. ಕಾಲ್ ಬಂದಿದ್ದು ಎಲ್ಲಿಂದ ಗೊತ್ತಾಗೈಸ್, ನನ್ನ ಫಸ್ಟ್ ಸರ್ವಿಸ್ಸು ಮಾಡಿಸಿದ್ನಲ್ಲ RV ಬಜಾಜ್ 9 ಅವ್ರು ಕಾಲ್ ಮಾಡಿದ್ರಪ್ಪ. ನಿಮ್ಗೆ ಗೊತ್ತಾಯಿದೆ ಅವ್ರು ಎಷ್ಟು ಪ್ರೊಫೆಷ್ನಲ್ ಅಂತ. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ ಪ್ರೊಫೆಷ್ನಲ್ಲಾಗಿ ಭಾರಿ ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಥರ ಮಾತಾಡಿದ್ರು. ಬನ್ನಿ ಸರ್, ಗಾಡಿ ಅದೇನಿದೆ ರಿಸಾಲ್ವ್ ಮಾಡೋಣ ಪ್ರಾಬ್ಲಮ್ಮು ಅಂತ. ಅದಕ್ಕೆ ನಾನು ಆ ಗಗನ್ ಅವ್ರ ವೀಡಿಯೋ ಕಳಿಸ್ದೆ ವಾಪಸ್ ಅವ್ರಿಗೆ, ನೀವು ಈ ಥರ ಕನ್ವಿನ್ಸ್ ಮಾಡೋಕ್ಕೆಲ್ಲ ಇದ್ದರೆ ಕರಿಬೇಡಿ ನನ್ನ ಅಂತ. ಸೊ ಅದಕ್ಕೆ ಮತ್ತೆ ರೆಸ್ಪಾಂಡ್ ಮಾಡಿದ್ರು, ಇಲ್ಲ ನೋಡ್ದೇ ನಾವು ಸೊಲ್ಯೂಷನ್ ಏನೂ ಹೇಳೋಕ್ಕಾಗಲ್ಲ ಅಂತ. ಸೊ ಅದರಿಂದ ಈಗ ನಾನು ನಾಯಂಡಹಳ್ಳಿ RVಗೆ ಹೋಗ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಇಷ್ಟೇ ಗೈಸ್, ನನಗಾದಂಗೆ ಇನ್ನು ಬರೋ ಮಾಡೆಲ್ಗಳೆಲ್ಲ ಆಗಬಾರ್ದು ಅಷ್ಟೇ. ಅಟ್ಲೀಸ್ಟ್ ಅವನು ನನ್ನ ರೆಫರೆನ್ಸ್ ಇಟ್ಕೊಂಡು ರಿಪೋರ್ಟ್ ಮಾಡಲಿ ಕಂಪ್ನಿಗೆ. ಸೊ ದಟ್ ಮುಂದೆ ಬರೋ ಡಾಮಿನರಲ್ಲಿ ಅಟ್ಲೀಸ್ಟು ಈ ಇಶ್ಯೂ ಇರಬಾರ್ದು. ನನ್ನ ಪ್ರಕಾರ ಇದು ನೋಡಿದ್ರೇ ಗೊತ್ತಾಗುತ್ತೆ. ಟೈರ್ ಸೆಟಪ್ ಎಲ್ಲ NS 200 ಟೈರ್ ಸೆಟಪ್ ಇದಕ್ಕಿರೋದು. ಬಟ್ ತೂಕ ನೋಡಿದ್ರೆ 185 kg ಇದೆ. 185 kg ಅಂದರೆ ನೀವೀಗ ಒಂದು ಸಣ್ಣ ಪ್ಯಾಥೋಲೋನ್ ಬಿಟ್ರೂ ಈ ಹಳೆ ವೀಲ್ ತಡೆಯಲ್ಲ ಅಷ್ಟು ವೆಯ್ಟ್ನ. 400 ಅದೇ ಆಗಿದೆ. ಅಂಥ ಹೈ ಕ್ವಾಲಿಟಿ ಮೆಟಲ್ ಯೂಸ್ ಮಾಡಿರುವಂಥ ಹಳೆ ವೀಲ್ ಕೊಟ್ಟಿಲ್ಲ ನನ್ನ ಪ್ರಕಾರ ಇವ್ರುಗಳು. ಸೊ ಮೇ ಬಿ ಇವರು ನಮ್ಮ ಹತ್ರ ವಾದ ಮಾಡೋಕ್ಕಿಂತ ಇವರ ಡಿಸೈನ್ ಡೊಮೈನ್ ಯಾವುದಿದೆ ಬಜಾಜಲ್ಲಿ ಅವ್ರಿಗೆ ನನ್ನ ಕಸ್ಟಮರ್ ಫೀಡ್ಬ್ಯಾಕ್ಗಳು ಕೊಡಬೇಕು. ನೀವೇನಾದ್ರು ರೀಸೆಂಟಾಗಿ ಡಾಮಿನರ್ ತೊಗೊಂಡು 1000 ಕಿಲೋಮೀಟ್ರ್ ಓಡಿಸಿದ್ರೆ ದಯವಿಟ್ಟು ಒಂದು ಸಲ ಹಳೆ ವೀಲ್ ಚೆಕ್ ಮಾಡಿ, ಯಾವುದೋ ಸಣ್ಣ ಗುಂಡಿಲಿ ಬಿದ್ದಿದ್ದು ನಿಮ್ಗೆ ನೆನಪಿದ್ರೆ. ಏನಾದರೂ ನಿಮ್ಮದು ಈ ಥರ ಆಗಿದ್ದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಇಮಿಡಿಯೇಟಾಗಿ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನು ಹೇಳ್ತಾರೆ ಅಂತ. ಈಗ ಕೆಲವ್ರಿಗೆ ಪ್ರಶ್ನೆ ಬರ್ತಾಯಿತ್ತು, ಡಾಮಿನರ್ ತೊಗೋಬೋದಾ ಅಂತ. ಗೈಸ್ 100% ಡಾಮಿನರ್ ಗಾಡಿ ತೊಗೋಬೋದು. ಈಗ ನಮ್ಮ ಥರ ಒಂದು 2-3 ಜನ ರಿಪೋರ್ಟ್ ಮಾಡಿದ್ರೆ ಐ ಆಮ್ ಶ್ಯೂರ್ ಏನಾದರೂ ಒಂದು ರೆಸಲ್ಯೂಷನ್ ಕೊಡ್ತಾರೆ ಮುಂದೆ ಬರೋ ಮಾಡಲುಗಳಲ್ಲಿ. ಹಂಗಂದ್ಬಿಟ್ಟು ಈಗಿರೋ ಡಾಮಿನರಲ್ಲಿ ಎಲ್ಲ ಹಿಂಗೆ ಆಗ್ತಿದೆ ಅಂತ ಅರ್ಥ ಅಲ್ಲ. ಒಂದು 10ರಲ್ಲಿ 1-2 ಗಾಡಿ ಹಂಗೆ ಆಗ್ತಿದೆ ಸಣ್ಣ ಪ್ಯಾಥೋಲಿಗೆ ಬಿಟ್ರು. ಆದರೆ ಅವರು ಏನು ವಾದ ಮಾಡ್ಬೋದು ಅಂತ ನಾನು ಅಂದ್ಕೋತಾ ಇದ್ದೀನಿ ಅಂದರೆ, ಎಲ್ಲೋ ನೀವು ಗುಂಡಿಗೆ ಬಿಟ್ಟಿದ್ದೀರ ಅಂತ. ಗುಂಡಿಗೆ ಬಿಟ್ಟಿದ್ದ ಮೇಲೆ ಗುಂಡಿಗೆ ಬಿಡೋಕ್ಕೆ ತಾನೇ ಸಸ್ಪೆನ್ಷನ್ ಇರೋದು. ಹಂಗೆ ಸಸ್ಪೆನ್ಷನ್ ಸೆಟಪ್ಪೇ ತೆಗ್ಬಿಡಿ, ಎಲ್ಲ ಸಿಮೆಂಟ್ ರೋಡಲ್ಲೇ ಗಾಡಿ ಓಡಾಡ್ಸ್ಕೊಂಡಿರ್ತೀವಿ. ಸೊ ನೋಡೋಣ ಏನು ಹೇಳ್ತಾರೆ ಅಂತ. ಅಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಆದಷ್ಟು ಶೂಟ್ ಮಾಡ್ತೀನಿ, ಕಂಪ್ಲೀಟಾಗಿ ರಾನೇ, ಎಲ್ಲೂ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಬೆಂಗಳೂರಲ್ಲಿ ಲಾಕ್ಡೌನ್ ಡಿಕ್ಲೇರ್ ಆದಾಗಲಿಂದ ವೀಕೆಂಡು ತುಂಬ ಟ್ರಾಫಿಕ್ ಕಮ್ಮಿ ಆಗಿದೆ ಆ್ಯಕ್ಚುಲಿ. ನನಗೆ ಆ್ಯಕ್ಚುಲಿ RV ಬಜಾಜ್ ನಾಯಂಡಹಳ್ಳಿ ಒಂಚೂರು ಇಷ್ಟ ಇಲ್ಲ. ನಾನು ಯಾವುದೋ ಸೆಕೆಂಡ್ ಸರ್ವಿಸ್ಗೆ ಹಂಸ ಬಜಾಜೋ ಇಲ್ಲ ನನ್ನ ಮೆಕ್ಯಾನಿಕ್ ಹತ್ರನೇ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ಆದರೆ ಏನು ಮಾಡೋದು, ಸಾಫ್ಟ್ವೇರ್ ಅಪ್ಡೇಟ್ಸ್ಗೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿರುತ್ತೆ, ಬೇರೆ ಆಪ್ಷನ್ ಇಲ್ಲ. ಸೊ ಈ ಸಲನೂ ನಾನು ಹೆಡ್ ಆಫೀಸಿಂದ ಏನೋ ರೆಸಲ್ಯೂಷನ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೆ. ನೋಡಿದ್ರೆ ಇಮಿಡಿಯೇಟಾಗಿ ಲೋಕಲ್ ಡೀಲರ್ ಕಾಲ್ ಮಾಡ್ಬಿಟ್ಟು ಎತ್ಕೊಂಬನ್ನಿ ಗಾಡಿನ ಅಂದರು. ಬರ್ತೀನಿ ಅಂತ ಹೇಳಿದ್ಕೋಸ್ಕರ ಹೋಗ್ತಾ ಇದ್ದೀನಿ. ಐನೋ ರೆಸಲ್ಯೂಷನ್ ಇಲ್ಲಿ ಇದರಲ್ಲಿ ವೀಡಿಯೋಲಿ ಕೊನೆಯಲ್ಲಿ ಏನಿರುತ್ತೆ ನೀವು ಗೆಸ್ ಮಾಡ್ತಿರ್ತೀರಾ. ಹೆಂಗಿದ್ರು 4 ಸೀರೀಸ್ ಎಲ್ಲ ಹಾಕ್ಸಿದ್ದೀನಿ. ಆಮೇಲೆ ನನಗೆ ಶೋರ್ ಇಲ್ಲ ಅದು ಯಾವಾಗ ಗುಂಡಿಗೆ ಬಿಟ್ಟೆ ಅಂತ. ನೋಡೋಣ, ಅವ್ರೊಂದು ಫೀಡ್ಬ್ಯಾಕ್ ಕೊಡಲಿ ಅಷ್ಟೇ. ನನ್ನಿಂದ ಅಟ್ಲೀಸ್ಟ್ ಒಂದು 10 ಜನಕ್ಕೆ ನೆಕ್ಸ್ಟ್ ಡಾಮಿನರ್ ತೊಗೊಳೋರು ಹೆಲ್ಪ್ ಆಗಲಿ ಈ ಸಣ್ಣ ವಿಷಯದಿಂದ. ಯಾಕಂದರೆ ಕೆಲವು ಸಲ ಗೈಸ್ ಮ್ಯಾನುಫ್ಯಾಕ್ಚರಿಂದ ಮಾಲ್ ಫಂಕ್ಷನಿಂಗು ಅಥವಾ ಏನೋ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ.
ತುಂಬ ಒಳ್ಳೆ ಪ್ರೊಫೆಷ್ನಲ್ ಕಂಪನಿ ಆದರೆ ಇಮಿಡಿಯೇಟಾಗಿ ಅದನ್ನೆಲ್ಲ ಗಾಡಿನ ವಾಪಸ್ ತೊಗೊಂಡು ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ. ಆ ಥರ ಎಲ್ಲ ಎಷ್ಟೋ ಕಾರ್ಗಳಲ್ಲಿ ಆಗಿದೆ. ಆಮೇಲೆ ಜಿಕ್ಸರ್ ಹೊಸದು ಸ್ಟಾರ್ಟಿಂಗ್ ಬಂದಾಗ ರಸ್ಟಿಂಗ್ ಇಶ್ಯೂ ಇತ್ತು ಆಯಿತಾ, ಬಟ್ ಅದು ಆಮೇಲೆ ಕಂಟಿನ್ಯೂ ಆಯಿತು, ಬಟ್ ಅಷ್ಟು ಮ್ಯಾಕ್ಸ್ ಲೆವೆಲ್ಗೆ ಇರಲಿಲ್ಲ. ಈಗ ಬರೋ ಜಿಕ್ಸರಲ್ಲೂ ರಸ್ಟಿಂಗ್ ಇಶ್ಯೂಸ್ ಇದೆ. ಬಟ್ ನಾನು ಮೈಸೂರಿಗೆ 2ನೇ ಗಾಡಿ ತೊಗೊಂಡಿದ್ದು 2017 18 ಏನೋ. ಸೊ ನಾವು ರಿಪೋರ್ಟ್ ಮಾಡಿದ ತಕ್ಷಣ ಅವ್ರು ಒಂದು 2-3 ಗಾಡಿ ಚೆಕ್ ಮಾಡಿಬಿಟ್ಟು ಅದರಲ್ಲೂ ರಸ್ಟಿಂಗ್ ಇಶ್ಯೂ ಕಣ್ಣು ಮುಂದೆನೇ ಕಾಣಿಸ್ತು ಎಕ್ಸಾಸ್ಟ್ ಒಳಗಡೆ. ಸೊ ಅವಾಗ ಏನು ಮಾಡಿದ್ರು ಅಂದರೆ ಗಾಡಿ ಫುಲ್ ಎಲ್ಲ ವಾಪಸ್ ತೊಗೊಂಡು ಮತ್ತೆ ನಮಗೆ ಬೇರೆ ಕೊಟ್ಟರು ಗಾಡಿ. ಅಂದರೆ ನಂದು ಡೆಲಿವರಿ ಆಗಿದ್ದ ಗಾಡಿ 2 ಡೇಸ್ ಆದಮೇಲೆ ಮತ್ತೆ ಬೇರೆ ಗಾಡಿ ಕೊಟ್ಟರು. ಆ ಥರ ಎಲ್ಲ ಮಾಡಿ ಚಾನ್ಸಸ್ ಇದೆ ಎಷ್ಟೋ ಕಂಪ್ನಿಗಳು. ಬಟ್ ಬಜಾಜ್ ಅವರು ಆ ಲೆವೆಲ್ಗೆಲ್ಲ, ಈಗ ಕೋವಿಡ್ ಸಿಚುವೇಶನ್ನು ಆಲ್ರೆಡಿ ಸಿಲಿಕಾನ್ ಅದು ಇದ್ರ ಇಶ್ಯೂಸಿಂದ ಲೇಟ್ ಆಗಿದೆ ಡೆಲಿವರಿ, ಮ್ಯಾನ್ ಪವರ್ ಎಲ್ಲ ಕಡಿಮೆ ಇದೆ. ಮತ್ತು ಅದನ್ನು ವಾಪಸ್ ತೊಗೊಂಡು ಮಾಡೋ ಎಲ್ಲ ಸೀನ್ ಇಲ್ಲ. ಆದರೆ ನನ್ನ ಟ್ರೈ ನಾನು ಮಾಡ್ತೀನಿ. ನಾನೇನು ಗಾಡಿನ ವಾಪಸ್ ತೊಗೊಂಡು ಆ ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ಲ. ಅಟ್ಲೀಸ್ಟು ಈಗ ಸದ್ಯಕ್ಕೆ ಏರ್ ಅಂತೂ ಲೀಕ್ ಆಗ್ತಿಲ್ಲ. ಅಟ್ಲೀಸ್ಟ್ ನನಗೆ ಇನ್ಶೂರೆನ್ಸ್ ಇದರಲ್ಲಿ ಸ್ವಲ್ಪ ಕೋಆಪ್ರೇಟ್ ಮಾಡಲಿ. ಏನಕ್ಕೆ ಅಂದರೆ ಇದು ಆಕ್ಸಿರೀಸ್ ಎಲ್ಲ ಹಾಕ್ಸಿರೋದ್ರಿಂದ ಸ್ವಲ್ಪ ಇನ್ಶೂರೆನ್ಸ್ ಅವ್ರದ್ದು ಇದಿದೆ. ಆಮೇಲೆ ಬೈಕ್ಗೆ ನಾನು ಆಕ್ಸಿರೀಸ್ ಹಾಕ್ಸ್ಕೋಬೇಕಾದ್ರೆ ನಾನು ಅದೆಲ್ಲ ರೆಡಿಯಾಗೇ ಮಾಡಿಸಿದ್ದು. ನಾನು ಇನ್ಶೂರೆನ್ಸ್ ವಾರಂಟಿ ನಂಬ್ಕೊಂಡೆಲ್ಲ ನಾವು ಬೈಕಿಗೆ ಆಕ್ಸಿರೀಸ್ ಹಾಕ್ಸೋಕ್ಕೆ ಸುಮ್ಮನೆ ಕೂರೋಕ್ಕಾಗಲ್ಲ. ಯಾಕಂದರೆ ಅವರು ಅಲೋ ಮಾಡಬೇಕು ಅಂದರೆ ಇನ್ಶೂರೆನ್ಸ್ ಹೆಂಗಿದ್ರು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡಬೇಕು ಅಂದರೆ ಹೆಂಗಿದ್ರು ಮಾಡ್ತಾರೆ. ಸೊ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ನಾಯಂಡಹಳ್ಳಿಲಿ ಇದ್ದೀವಿ. ಇಲ್ಲಿಂದ ಮುಂದೆ ಹೋದರೆ ಆ್ಯಕ್ಚುಲಿ ನನಗೆ ನಾಯಂಡಹಳ್ಳಿ ಆರ್ ವಿ ಮತ್ತು ಕೆಂಗೇರಿ ಆರ್ ವಿ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದೆ. ಇನಾಗ್ರೇಷನ್ 250 ಯಾರು ವೀಡಿಯೋ ನೋಡಿಲ್ಲ ದಯವಿಟ್ಟು ಅದನ್ನು ಚೆಕ್ ಮಾಡಿ. ನಾನು ಗಾಡಿ ಫಸ್ಟ್ ಡೇನೇ ಓಡಿಸ್ಬಿಟ್ಟು ಹೇಳಿದ್ದೀನಿ ಹೆಂಗಿದೆ ಅಂತ. ಬಟ್ ಒಂದೊಂದು ಸಲ ಹಿಂಗೆ ಆದಾಗ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ನಂಬಿಕೆ ಇಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನದೇ ಏನೋ ಇಶ್ಯೂ ಇರ್ಬೋದು ಅಂತ ಹೇಳಿದ್ಮೇಲೆ ನನಗೊಂದು 2-3 ಜನ ಫೋಟೋ ಕಳಿಸಿದ್ಮೇಲೆ ನನಗೆ ತುಂಬ ಶಾಕ್ ಆಯಿತು. ನಾನು ಆಮೇಲೆ ಗಗನ್ ಅವ್ರದ್ದು ವೀಡಿಯೋ ಮತ್ತೆ ನೋಡ್ತಾ ಇದ್ದೆ, ಅವ್ರು ಏನು ಕಾನ್ವರ್ಸೇಷನ್ ಮಾಡಿದ್ದಾರೆ ಅಂತ. ಈ ಗಾಡಿ ಲಿವ್ಟರ್ನ್ ಹೊಡಿಬೇಕಾರೆಲ್ಲ ಸ್ವಲ್ಪ ನೀವು ಕಾನ್ಷಿಯಸ್ಸಾಗಿ ಹೊಡಿಬೇಕು. ಮಾಮೂಲಿ ಗಾಡಿ ಬಗ್ಸೋದಾರ ಬಗ್ಸೋಕ್ಕಾಗಲ್ಲ. ಹಂಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೀವು ಗ್ಯಾಪ್ ತೊಗೊಂಡು ಆಮೇಲೆ ಎತ್ತಬೇಕು. ಅದೊಂದು ಇದ್ದೇ ಇದೆ. ಚೇತನ್ ವೆಂಕಟೇಶ್ ಇದ್ದಾರಾ? ಇಲ್ಲ, ಅವ್ರು ವೆಂಕಟೇಶ್ ಅವ್ರು ಬರೋಕ್ಕೆ ಹೇಳಿದ್ರು, ಒಂಚೂರು ಇಶ್ಯೂ ಇದೆ ಅದಕ್ಕೆ. ನಂದು ವೀಲ್ ಬೆಂಡ್ ಆಗ್ಬಿಟ್ಟಿದೆ. ಒಳಗಡೆ ಇದ್ದಾರಾ? ಇಲ್ಲ. ನಾನು ಆಮೇಲೆ ಫಸ್ಟ್ ಸರ್ವಿಸ್ ಹೇಳಿದ್ನಲ್ಲ ನಿಮಗೆ ಕಂಪ್ಲೇಂಟು, ಅವ್ರು ಚೈನ್ ಲೂಬಿಂಗೇ ಮಾಡಿರಲಿಲ್ಲ ಅಂತ. ಒಂದ್ಸಲ ಆಯಿಲ್ ಲೆವೆಲ್ ಚೆಕ್ ಮಾಡೋಕೆ ಹೇಳಿದ್ದೆ. ಧರ್ಮಸ್ಥಳ ಹೋಗಿ ಬಂದೆ, ಡೌನ್ ಆಗಿದೆಯಾ ಅಂತ ಒಂದ್ಸಲ. ಅಲ್ಲ ಅಟ್ಲೀಸ್ಟ್ ನಮ್ಮದು ಇದೆ. ನಮ್ದು ಏನು ಗೊತ್ತಿಲ್ಲ, ಅಬ್ಸರ್ವೇಷನಲ್ಲಿ ನಾನು ಹೇಳ್ತಾ ಇರೋದು ನನಗೆ ಎಂಟಿಗೂ ನನಗೇನು ನಾನೇ ಅದ್ರ ರೆಸಲ್ಯೂಷನ್ ನಾನೇ ಕಂಡುಹಿಡ್ಕೊತೀನಿ. ನಾನು ಕೇಳ್ತಾ ಇರೋದು, ಈಗ ನಾನು 4 ಜನ ಕೇಳ್ತಾ ಇದ್ದೀನಿ ಗಾಡಿ ತೊಗೊಳ್ಳಿ ಅಂತಾರೆ. ನನ್ನ ವಾಪಸ್ ಬಂದು ಕೇಳ್ತಾ ಇದ್ದಾರೆ ಹೆಂಗೆ ಕ್ವಾಲಿಟಿ ಆಗಿದೆ ಕೇಳೋದು. ಈಗ ಆ ರೀತಿ ತೊಗೊಂಡ್ರೆ ಆಗೋದು ಸಪೋಸ್ 10 ಈಗ 10 ಮಕ್ಕಳಿದ್ದಾರೆ, 10 ಮಕ್ಕಳು ಸರ್ ಹಂಗೆಲ್ಲ ಬೇರೆ ಬ್ರ್ಯಾಂಡ್ಗೆಲ್ಲ ನಾನು ಯಾಕಂದರೆ ಫಸ್ಟ್ ಬೈಕ್ ಅಲ್ಲ ನಂದು. ನಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಸ್ಟಿಂಗ್ ಇಶ್ಯೂ ಇತ್ತು ಜಿಕ್ಸರಲ್ಲಿ. ನಂದು 2ನೇ ಗಾಡಿ ಮೈಸೂರಿಗೆ. ಅವಾಗ 1 ತಿಂಗಳಾದ್ಮೇಲೆ ನಾನೇನೋ ಚೆಕ್ ಮಾಡೋದು ಸೈಲೆನ್ಸರಲ್ಲಿ ರಸ್ಟಿಂಗ್ ಕಾಣಿಸ್ತು. ಆಮೇಲೆ ಅವ್ರು ಏನು ಮಾಡೋದು ಗೊತ್ತಾ, ಇಮಿಡಿಯೇಟಾಗಿ R&D ಮಾಡೋದು. 2 ಗಾಡಿ ತರಿಸ್ಕೊಂಡು ಅವ್ರದ್ದು ರಸ್ಟಿಂಗ್ ಕಾಣಿಸ್ತೈತೆ. ವಾಪಸ್ 6 ಮಂತ್ಸ್ ನನ್ನ ಗಾಡಿನೇ ಇಲ್ಲ. ಫುಲ್ ಎಕ್ಸಾಕ್ಟ್ ಕಿಟ್ಟೆ ಚೇಂಜ್ ಹೋಗ್ಬೋದು. ಮುಂಚೆ ಚೈನ್ ಟೆನ್ಷನ್
ನಾರ್ಮಲ್ ಇಂಜಿನಿಯರ್ ಒಂದು ಬರುತ್ತೆ ಅದು ಪ್ಯಾಡಿಂಗ್ ಇರುತ್ತೆ, ಅದು ಸಪೋರ್ಟಿಂಗ್ ಏನಿಲ್ಲ. ಅದು ರಿಪೋರ್ಟ್ ಮಾಡಿ ಕಳಿಸಿದ್ವಿ. ಆಲ್ಮೋಸ್ಟ್ 600 ಗಾಡಿ ವಾಪಸ್ ಆ ಪಾರ್ಟ್ನ ಆ ಥರ ಮಾಡ್ತಾರೆ. ಅಲ್ಲ ನಾನು ಹೇಳ್ತಿರೋದು ನಮ್ದು ರೆಸಲ್ಯೂಷನ್ ಬೇಕಂತಲ್ಲ, ನೀವು ನಿಮ್ಮ ಡಿಸೈನ್ಗೆ ಈ ಥರ ಇನ್ಪುಟ್ ಕೊಡಿ. ನಾನು ಹೇಳ್ತಾ ಇದ್ದೀನಿ, ಹೇಳ್ತಾ ಇರೋದು ನಾನು ಕೊಡ್ತೀನಿ. ನೆಕ್ಸ್ಟ್ ಬರೋವಾಗ ಅಟ್ಲೀಸ್ಟು ಈಗ ನನ್ನ ಹತ್ರ ಕೊಟ್ಟಿದ್ರೆ ನಾನು ಹೇಳ್ಬೋದು ಒಂದು 10 ಜನಕ್ಕೆ, ನೋಡಪ್ಪ ನನ್ನ ಗಾಡಿಗೆ ಆಗಿದೆ ನಾನು ರೆಡಿ ಮಾಡಿಸ್ಕೊತೀನಿ, ಅದೇ ದೊಡ್ಡದು ಅಲ್ಲ ಇವೆಂಟ್ ತೆಗಿತಾರೆ. ಬಟ್ ಮುಂದಕ್ಕೆ ಅಟ್ಲೀಸ್ಟ್ ಈಗ 4-5 ಗಾಡಿ ಹಿಂಗೆ ಆಗ್ತಿದೆ ಅಂದಮೇಲೆ ನಾನು ಆ ವಿಡಿಯೋಲಿ ಹೇಳಿದ್ದೀನಿ ನನ್ನೊಂದೇ ಗಾಡಿ ಹಿಂಗೆ ಆಗಿರೋದು, ಹಂಗೆ ಅಂದ್ಬಿಟ್ಟು ಬಜಾಜೇ ತಪ್ಪು ಅಂತ ಹೇಳೋಂಗಿಲ್ಲ ಅಂತ. ಆಮೇಲೆ ನಾನು ಒಟ್ಟಿಗೆ ರಾಂಗ್ ಕಮ್ಮಿ ಮಾಡ್ದಂಗೆ ನೀವು ರಾಂಗ್ ಅಂತಲ್ಲ, ನೀವು ರಾಂಗ್ ನಾನು ಹೇಳ್ತಾ ಈಗ ನಂಗೆ ಬಂದು ನಿಮ್ಮ ಹತ್ರ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದಿರೋ ಉದ್ದೇಶ ಅಷ್ಟೇ. ಈಗ ಏನು ಗೊತ್ತಾ, ಇನ್ಶೂರೆನ್ಸು ಕ್ಲೈಮ್ ಮಾಡಿ ಅದೆಲ್ಲ ದೊಡ್ಡ ಪ್ರೊಸೀಜರ್. ಅದಕ್ಕೆ ನಾನೇ ಅಯ್ಯೋ ನಂಗೆ ಟೈಮ್ ವೇಸ್ಟ್ ಅದು. ಈಗ ಗಾಡಿಗೆ ಮತ್ತೆ ಅವರು ಇನ್ಶೂರೆನ್ಸ್ ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರಲ್ವಾ, ಅದಾದ್ಮೇಲೆ ಮತ್ತೆ ನಾನು ಈಗ ನೋಡಿ ಅದು ಅಲ್ಲ ಇವು ಪೇಂಟಿಂಗ್ ಎಲ್ಲ ಮಾಡಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದೇ ಮತ್ತೆ ಫೀಡ್ಬ್ಯಾಕ್ ಏನಿದೆಯೋ ರಿಪೋರ್ಟ್ ಅಂತ ಅವ್ರಿಗೆ ಕೊಡಿ. ಅದನ್ನವ್ರಿಗೆ ಕೊಡ್ಬೇಕು. ನಾವು ಕೊಡಬೇಕು ಅಂದರೆ ಹೆಂಗೆ ಕೊಡಬೇಕು ಅಂದರೆ ನೆಕ್ಸ್ಟ್ ಗಾಡಿ ಬರೋದಕ್ಕೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಈಗ ನಾವು ಪ್ರತಿ ಸಲ ಕೊಡೋದಲ್ಲ, ಅದಕ್ಕೆ ಇವತ್ತು ನಿಮ್ದು ಒಂದೇ ಅಂತಲ್ಲ, ಜನರಲ್ ಬರೋ ಗಾಡಿ. ಆದರೆ ಅವ್ರ ಕಡೆಯಿಂದ ನಿಮ್ಮ ಪ್ರಕಾರ ಏನು ಆ ಥರ ಮತ್ತೆ ಅಪ್ಡೇಟ್ ಮಾಡೋದ್ರಲ್ಲಿ ಏನಿಲ್ಲ, ಚೇಂಜಸ್ ಮಾಡಿ ಆ ಥರ ಬಿಡೋದು ಏನಿಲ್ಲ. ನಮಗೇನು ಇನ್ಫಾರ್ಮೇಷನ್ ಬರಲ್ಲ, ನಮ್ಗೆ ಇನ್ಫಾರ್ಮೇಷನ್ ಬರಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ನಿಮ್ಮ ಹತ್ರ ಥರ್ಡ್ ಪರ್ಸನ್ ನನ್ನ ಗಾಡಿ ವೀಲು ಡಾಮಿನರ್ ನೋಡಿದ್ರೆ ಆ ವೇಸ್ಟ್ಗೆ ಅದು ತಡೆಯೋದೇ ಇಲ್ಲ. ನಾವು ಬೇರೆ ಟೂರಿಂಗ್ ಮಾಡ್ತಾ ಇರ್ತೀನಿ 2-3 ಲಗೇಜ್ ಹಾಕ್ಕೊಂಡು, ಒಂಚೂರು ಸಸ್ಪೆನ್ಷನ್ ಹಿಡಿಯೋದು ಹಿಂಗೆ ಇರುತ್ತೆ. ಸಣ್ಣ ಗುಂಡಿಗೆ ಬಿಟ್ಟರು ಅದು ಮೇಯ್ನು ನನ್ನ ಕಾನ್ವರ್ಸೇಷನ್ನ ಏನಕ್ಕೆ ಮುಖಕ್ಕೆ ಹಿಡಿದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ಅಂದರೆ, ನಾನು ಹೋಗುವಾಗ್ಲೇ ಹೇಳಿದೆ ಕ್ಯಾಮ್ರಾ ಇದೆ ಅಂತ ತೋರಿಸ್ಬಿಟ್ಟು ಕೆಲಸ ತೊಗೊಳಕ್ಕಿಂತ ಒಬ್ಬ ನಾರ್ಮಲ್ ಪರ್ಸನ್ನು, ಅವನು ವ್ಲಾಗರಲ್ಲ ಏನೂ ಅಲ್ಲ, ಅವ್ರಿಗೆ ಬಜಾಜ್ ಅವ್ರು ಹೆಂಗೆ ಸರ್ವಿಸ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಆದಷ್ಟು ನಾನು ಕ್ಯಾಮ್ರಾನ ಹೈಡ್ ಮಾಡಿಬಿಟ್ಟೆ, ಅವ್ರು ಗೊತ್ತಾಗಲೇಬಾರ್ದು ಕ್ಯಾಮ್ರಾನ, ಅದಕ್ಕೋಸ್ಕರ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಇದ್ರು ವಾರಂಟಿ ಈ ಥರದಕ್ಕೆಲ್ಲ ನಾವು ಕ್ಲೈಮ್ ಮಾಡಿ ಕೊಡೋಕ್ಕಾಗಲ್ಲ ಅಂತ. ಈಗ ಕೆಲವರು ಏನು ಪ್ರಶ್ನೆ ಕೇಳ್ತೀರಾ ಅಂದರೆ, ಅದಕ್ಕೆ ಬ್ರೋ ಜಾಸ್ತಿ CC ಗಾಡಿಗೆ ಕಮ್ಮಿ ದುಡ್ಡು ಕೊಟ್ಬಿಟ್ಟು ತೊಗೋಬಾರ್ದು 400 ಅಂತ. ಗೈಸ್, ನಾನು ಪ್ರತಿ ವಿಡಿಯೋಲ್ಲ ಅದನ್ನೇ ಹೇಳ್ತಾ ಇರ್ತೀನಿ, ಯು ಆರ್ ಜಸ್ಟ್ ಪೇಯಿಂಗ್ ಫಾರ್ ದ ಬ್ರ್ಯಾಂಡ್, ಓಕೆನಾ? ಈಗ 6 ಲಕ್ಷಕ್ಕೆ 400 CC ಕೊಡ್ತಾ ಇದ್ದಾರೆ ಅಂದರೆ ಬ್ರ್ಯಾಂಡಿಗೆ ನೀವು ಪೇ ಮಾಡ್ತಿದ್ದೀರಾ, ಗಾಡಿಗೆ ಪೇ ಮಾಡ್ತಾ ಇಲ್ಲ. ಅವ್ರ ಸರ್ವಿಸ್ ಸೆಂಟ್ರಿಗೆ ಹೋದರೆ ನನ್ನ ಫ್ರೆಂಡ್ ಹೇಳ್ತಾನಲ್ಲ BMW ಒಂದು ಸರ್ವಿಸ್ 5,000 ಖರ್ಚಾಗುತ್ತೆ ಅಂತೆ. ಇಂಟರ್ವಲ್ ಜಾಸ್ತಿ ಇರ್ಬೋದು, ಬಟ್ ಪ್ರತಿ ಸರ್ವಿಸಲ್ಲೂ ಒಂದು 200-300 ಅಂತ ಒಂದು ಡಿಫ್ರೆನ್ಸ್ ಬಂದ್ರೂ ಎಷ್ಟು ದುಡ್ಡಾಗುತ್ತೆ ಗೈಸ್ ಅವ್ರಿಗೆ. ಆಮೇಲೆ ಆಕ್ಸಿರೀಸಲ್ಲಂತೂ ಕೇಳೋಂಗೆ ಇಲ್ಲ, ಬಜಾಜ್ ಅಷ್ಟು ಕಡಿಮೆಗೆ ಸಿಗುತ್ತೆ ಅವ್ರದ್ದು ಆಕ್ಸಿರೀಸು. ಸೊ ಅದರಿಂದ ಈ ವಿಡಿಯೋ ನೋಡಿ ಅಕಸ್ಮಾತ್ ನೀವು ಗಾಡಿ ತೊಗೊಳ್ಳೇಬಾರ್ದು ಡಾಮಿನರ್ ಅನ್ನೋ ಕನ್ಕ್ಲೂಷನ್ಗೆ ಅಂತೂ ದಯವಿಟ್ಟು ಬರಬೇಡಿ. ನಿಮಗಿರೋ ಇನ್ಶೂರೆನ್ಸಲ್ಲಿ ಏನು ಹೆಲ್ಪ್ ಬೇಕೋ ಅದನ್ನೆಲ್ಲ ಅವ್ರು ಮಾಡ್ತಾರೆ. ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್, ಅವರು ಕ್ಲಿಯರಾಗಿ ಹೇಳಿದ್ದೀನಿ, ನನ್ನಿಂದ ಇನ್ನೊಂದು ಗಾಡಿ ತೊಗೋಬೇಕು ಅಂದರೆ ನೀವು ಅದನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಲೇಬೇಕು ಅಂತ. ನೋಡೋಣ, ಡಾಮಿನರು ಟೂರಿಂಗ್ ಗಾಡಿನೂ ಅಷ್ಟೇ, ಅವರು ಏನೂ ನೋಟಿಫಿಕೇಷನ್ ಕೊಡದೆ ಪ್ರೆಸ್ಸಿಗಿಸಲ್ಲಿ ಎಲ್ಲೂ ಸಡನ್ನಾಗಿ ಬಿಟ್ಟರು ಗಾಡಿನ. ಆಮೇಲೆ ಇದು ಅಷ್ಟೇ, ಡಾಮಿನರ್ದು ಕಲರ್ ಚೇಂಜ್ ಆಗಿದ್ದು ಬಿಟ್ಟಿದ್ದು ಗಾಡಿ, ಮೈಲೇಜ್ ಜಾಸ್ತಿ ಇದೆ, ಆಮೇಲೆ ಹಳೆ ಗಾಡಿಗಿಂತ ವೈಬ್ರೇಷನ್ ತುಂಬ ಕಮ್ಮಿ ಇದೆ, ಆದರೆ ಅದನ್ನು ಅವ್ರು ಎಲ್ಲೂ ಅಪ್ಡೇಟ್ ಮಾಡಲಿಲ್ಲ. ಸೊ ಅದೇ ಥರ ಡಾಮಿನರ್ ನೆಕ್ಸ್ಟು ಮ್ಯಾಗ್ ವೀಲ್ ಸ್ಟ್ರಾಂಗ್ ಆಗಿರೋದು ಬಂದೇ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ 100% ಅವ್ರು ರಿಲೀಸ್ ಮಾಡಿಬಿಟ್ಟು ಹೇಳ್ಬಿಟ್ಟಂತೂ ರಿಲೀಸ್ ಮಾಡಲ್ಲ. ಏನಕ್ಕೆ ಅಂದರೆ ಇರೋ ಕಸ್ಟಮರ್ಸ್ಗೆ ಅದು ಒಂಥರ ಮತ್ತೆ ಅವರು ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ತಾರೆ ಶೋರೂಮ್ಗಳಲ್ಲಿ, ನಮಗೆ ಆ ಮ್ಯಾಗ್ ವೀಲ್ ಹಾಕ್ಕೊಡಿ ಅದು ಇದು ಅಂತ ಅವ್ರದ್ದು ಸ್ಟ್ರಾಟಜಿ ಇರುತ್ತಲ್ಲ. ಡೈಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಡೇಟು ನೀವು ಏನಾದರೂ ಗಾಡಿ ಇವತ್ತು ಬುಕ್ ಮಾಡ್ತಿದ್ರೆ ದಯವಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಡೇಟು ರೀಸೆಂಟ್ ಆಗಿರೋದು ತೊಗೊಳ್ಳಿ. ಅದೊಂದೇ ನಂದು ಸಜೆಷನ್ ನಿಮಗೆ. 250 400 ಗಾಡಿ ಏನಾದರೂ ತೊಗೋತಿದ್ರೆ ನೀವು 1 ಮಂತ್ ವೆಯ್ಟಿಂಗ್ ಪೀರಿಯಡೋ 15 ಡೇಸ್ ವೆಯ್ಟಿಂಗ್ ಪೀರಿಯಡೋ ಇದ್ದರೆ ಡೆಲಿವರಿ ಡೇಟ್ಗಿಂತ ಒಂದು ತಿಂಗಳಾದರೂ ಪರವಾಗಿಲ್ಲ ಗೈಸ್. 2-3 ತಿಂಗಳು ಹಿಂದೆ ಇರೋ ಗಾಡಿನಂತೂ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. 100% ನಾವು ಕೊಡೋ ಫೀಡ್ಬ್ಯಾಕಿಂದ ಅವರೇನು ರೆಕ್ಟಿಫಿಕೇಷನ್ ಮಾಡಿ ಗಾಡಿನ ರೆಡಿ ಮಾಡಿರಲ್ಲ, ಅದಂತೂ ಪಕ್ಕ. ಸೊ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಬಿಟ್ಟು ಗಾಡಿ ತೊಗೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ 100% ನಿಮ್ಗೆ ಗೊತ್ತೇ ಆಗಲ್ಲ ಅದು. ನಾನು ಅಷ್ಟೇ, ಈಗ ಕೆಲವು ಗಾಡಿಗಳಲ್ಲಿ ಈ ಥರ ಮಾಲ್ ಫಂಕ್ಷನಿಂಗ್ ಬರುತ್ತೆ, ವೀಲು ಮ್ಯಾಗ್ ವೀಲು ಒಂದು ಸ್ವಲ್ಪ ಏನೋ ವೀಕ್ ಆಗಿರೋದು ಬರುತ್ತೆ. ಬಟ್ ಅದನ್ನೇ ನಾನು ಅದನ್ನು ಹೇಳ್ತಾ ಇದ್ದೆ, ಹಾಗಾದ್ರೆ ಸಸ್ಪೆನ್ಷನ್ ಸೆಟಪ್ ಏನಕ್ಕೆ ಮಾಡಿದ್ದೀರಾ ಇದರಲ್ಲಿ, ಅಷ್ಟು ಸಣ್ಣ ಪ್ಯಾಥೋಲು ತಡೆಯಲ್ಲ ಅಂದರೆ ಅಂತ.
100% ಬರೋ ಇದರಲ್ಲಿ ಇದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಬಿಟ್ಟೇ ಬಿಡ್ತಾರೆ ಬಜಾಜ್ ಅವರು. ನಿಮಗೆ ಟೂರಿಂಗ್ ಆಕ್ಸಿರೀಸ್ ಬಂದಿರೋ ಡಾಮಿನರ್ 400 ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಕಸ್ಟಮರ್ ಕೇಳ್ತಿದ್ದ ಆಕ್ಸಿರಿ ಬೇಕು ಬೇಕು ಅಂತ ಟಕ್ ಅಂತ ಬಿಟ್ಟರು. ಯಾವ ಕಂಪ್ನಿಯವನು ಆ ಥರ ಒಂದು ರಿಲೀಸ್ ನೋಟಿಫಿಕೇಷನ್ ಕೊಡದೆ ಅಂಥ ಬಿಗ್ ಚೇಂಜ್ ಮಾಡಿದ್ದು ಹಿಸ್ಟ್ರಿಲೇ ಇಲ್ಲ. ಸೊ ಅದೇ ಥರ ಮುಂದೆ ಬರೋ ಡಾಮಿನರ್ 250 ನಮ್ಗಳ ಫೀಡ್ಬ್ಯಾಕಿಂದ ಅಥವಾ ನಿಮ್ಮ ಹತ್ರ ಏನಾದರೂ ಇದೇ ಥರ ಇಶ್ಯೂ ಇದ್ದರೆ ದಯವಿಟ್ಟು ಇಮೇಲ್ ಬರೆದು ಹಾಕಿ ಬಜಾಜ್ಗೆ, ಒಂದು ಕ್ಲೇಮ್ ಮಾಡೋಣ. ಈಗ ಆಲ್ರೆಡಿ 3-4 ಗಾಡಿ ಆಗಿದೆ, ನಾನು ಹೇಳಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ಅವ್ರಿಗೆ. ಸೊ ಅದರಿಂದ ಮುಂದೆ ಚೇಂಜಸ್ ಬಂದೇ ಬರುತ್ತೆ. ಆಗಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿಬಿಟ್ಟು ಗಾಡಿ ತೊಗೊಳ್ಳಿ. ಆದರೆ ನನಗೊಂದು ಖುಷಿ ಆಯಿತು, ಫಸ್ಟ್ ಟೈಮ್ ಸರ್ವಿಸ್ ಸೆಂಟ್ರಿಂದ ಆಚೆ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಯಾಕಂದರೆ ವೆಂಕಟೇಶ್ ಅಂತ ಒಳ್ಳೆ ಮನುಷ್ಯ ಸಿಕ್ಕಿದ್ರು, ಇರೋದನ್ನು ಓಪನಾಗಿ ಮಾತಾಡ್ಬೋದು ಅವ್ರ ಹತ್ರ. ಆಮೇಲೆ ಆಚೆ ಬರ್ತಾ ನಾನು ಫಸ್ಟ್ ಸರ್ವಿಸಲ್ಲಿ ಹೇಳಿದ್ನಲ್ಲ, ಫೀಡ್ಬ್ಯಾಕ್ ಹೇಳಿದ್ದೆ ನಿಮ್ಗೆ. ಅದರಲ್ಲೂ ನಾನು ಇಶ್ಯೂನ್ ರೈಸ್ ಮಾಡಿದ್ದೆ ಬಜಾರ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿಬಿಟ್ಟು. ಟೆಫ್ಲಾನ್ ಕೋಟ್ಗೆ 500 ರೂಪಾಯಿ ಹಾಕಿದ್ದಾರೆ, ಸರ್ವಿಸಲ್ಲಿ ಇನ್ಕ್ಲೂಡೇ ಮಾಡಿಲ್ಲ, ಅದನ್ನು ಎಕ್ಸ್ಟ್ರಾ ಬಿಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಚೈನ್ ಲೂಬಿಂಗು ಮಾಡಿದ್ದು ನನಗೆ ಯಾವ ಕಣ್ಣಲ್ಲಿ ಕಾಣಿಸ್ತಾನೆ ಇಲ್ಲ, ಚೈನ್ ಲೂಬಿಂಗ್ ಮಾಡಿದ್ದೀನಿ ಅಂತ ಹಾಕಿದ್ದಾರೆ ಬಿಲ್ಲಲ್ಲಿ ಅಂತ. ಸೊ ಪಾಪ ಅದನ್ನು ನೆನ್ಪಿಟ್ಕೊಂಡು ವೆಂಕಟೇಶ್ ಅವರು ಈಗ ಲೂಬ್ ಮಾಡಿಬಿಟ್ಟು ಕೊಟ್ಟರು, ನೀಟಾಗಿ ಸ್ವಲ್ಪ ರಬ್ ಮಾಡಿ. ಸೊ ಅದೊಂದು ಖುಷಿ ಆಯಿತು. ಇದೆಲ್ಲ ಅಪರೂಪ ಡಾಮಿನಾರಲ್ಲಿ ಅಥವಾ ಬಜಾಜಲ್ಲಿ. ಕ್ಯಾಮ್ರಾ ಇಟ್ಕೊಂಡು ಹೋದರೆ ಬೇರೆ ಥರ ಲೆಕ್ಕ. ನಾನು ಕ್ಯಾಮ್ರಾ ಇದೆ ಅಂತ ಅವ್ರಿಗೆ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಅಂದ್ರೂ ನಾನು ಏನು ಇದಕ್ಕೆ ವ್ಯಾಲ್ಯೂ ಕೊಟ್ಬಿಟ್ಟು ಏನಿದೆ ಇಶ್ಯೂನ ಆದಷ್ಟು ಅವ್ರ ಕೇಳೋದು ರೆಕ್ಟಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರು. ನೋಡೋಣ ಮುಂದೆ ಹೆಂಗಿರುತ್ತೆ ಸೆಕೆಂಡ್ ಸರ್ವಿಸಲ್ಲಿ ಹೋದಾಗ. ಫಸ್ಟ್ ಸರ್ವಿಸ್ದೆ ಮತ್ತೆ ಫಾಲೋ ಮಾಡ್ತಾರಾ ಅಥವಾ ಒಳ್ಳೆ ಫೀಡ್ಬ್ಯಾಕ್ ತೊಗೋತಾರ ಅಂತ. ಬಟ್ ಇರೋದನ್ನು ಫ್ರ್ಯಾಂಕಾಗಿ ಹೇಳಿದ್ದೀನಿ, ಫಸ್ಟ್ ಸರ್ವಿಸಲ್ಲಂತೂ ಒಂಚೂರು ಖುಷಿ ಆಗಲಿಲ್ಲ ನನಗೆ. ಸೆಕೆಂಡ್ ಸರ್ವಿಸು ಟ್ರೈ ಕೊಡ್ತೀನಿ ಈಗ ಸಲ ಇಲ್ಲಿ ಬಿಟ್ಟು. ಸೆಕೆಂಡ್ ಸರ್ವಿಸಲ್ಲೂ ನನಗೇನಾದರೂ ಚಿಕ್ಕದ ವಿಷಯಕ್ಕೆ ಏನಾದರೂ ಬೇಜಾರಾಯಿತೋ ಅಥವಾ ಏನಾದರೂ ಇಶ್ಯೂಸ್ ಕಾಣಿಸ್ಕೋತೋ, ಖುಷಿ ಆಗಲಿಲ್ಲ ನಾನು ಅಂದರೆ ನಿಜವಾಗ್ಲೂ ನೆಕ್ಸ್ಟ್ ಟೈಮಿಂದ ಸರ್ವಿಸ್ ಸೆಂಟ್ರಲ್ಲಿ ಗಾಡಿ ಬಿಡೋಕ್ಕೆ ಹೋಗಲ್ಲ. ಇನ್ನೊಂದು RV ಬಜಾಜೋ ಅಥವಾ ಹಂಸ ಬಜಾಜೋ ಯಾವುದಾರು ಎಲ್ಲ ಕಡೆ ನೋಡ್ಕೋತೀನಿ, ಇಲ್ಲ ನಾನು ಮೆಕ್ಯಾನಿಕ್ ಹತ್ರ ಗಾಡಿ ರೆಡಿ ಮಾಡಿಸ್ಕೊತೀನಿ ಅಂತ ಹೇಳಿದ್ದೀನಿ. ನೋಡೋಣ. ಡಾಮಿನಾರು ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಕಷ್ಟನಾ? ತೋರಿಸ್ತೀನಿ ನೋಡಿ. ಈಗ ಕಾಲ್ ರೀಚ್ ಮಾಡೋ ಸ್ವಲ್ಪ ಕಷ್ಟನೇ, ಬಟ್ ಒಂದು ಸಲ ನಿಮ್ಮ ಗಾಡಿ ಅಡ್ಜಸ್ಟ್ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ. ಮಿನಿಮಮ್ ಹೈಟು 5'5" ಅಂತೂ ಇರಲೇಬೇಕು ಗೈಸ್. 5'6" ಇದ್ದೀನಿ ನಾನು. 5'5" ಮೇಲಿದ್ರೆ ಸೇಫು. 5'4" ಎಲ್ಲ ಇದ್ದರೆ ಸ್ವಲ್ಪ ಟ್ರಾಫಿಕ್ಕಲ್ಲಿ ಪರದಾಟ. ಅಂದರೆ ನೀವು ಅರ್ಜೆಂಟಾಗಂತೂ ಬೇರೆ ಯೂನಿಕಾನು ಅಥವಾ ಬೇರೆ ಯಾವುದೇ ಗಾಡಿ ಎಳ್ದಾಡೋಕ್ಕಾಗಲ್ಲ. ಇದನ್ನು ಯಾವ ವೀಡಿಯೋಲಿ ನಾನು ಹೇಳ್ತಾ ಇರ್ತೀನಿ, ಪ್ರೊಫೆಷ್ನಲಾಗಿ ಡೀಸೆಂಟಾಗಿ ಓಡಿಸೋ ಥರ ಮಾಡುತ್ತೆ ಗಾಡಿ. ಸೊ ಈ ವಿಡಿಯೋಗೆ ಇಷ್ಟ ಗೈಸ್. ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋನ ಉದ್ದೇಶ ಬಂದ್ಬಿಟ್ಟು ಅಟ್ಲೀಸ್ಟ್ ಮುಂದೆ ಬರೋ ಡಾಮಿನಾರಲ್ಲಿ ನಮ್ಮ ಫೀಡ್ಬ್ಯಾಕಿಂದ ಸ್ವಲ್ಪ ಚೇಂಜಸ್ ಬರಲಿ. ವ್ಯಾಲ್ಯೂ ಫಾರ್ ಮನಿ ಅನ್ನೋ ಗಾಡಿನ ಹೆಸರು ಹಾಳು ಮಾಡೋದು ಬೇಡ ಬಜಾಜ್ ಅವರು. ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಲಿ. ಫೀಡ್ಬ್ಯಾಕ್ ಹೋಗಿ ಡಿಸೈನ್ ಡೊಮೈನ್ ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ. ಮುಂದೆ ಬರೋ ಡಾಮಿನಾರು ಸ್ವಲ್ಪ ಮ್ಯಾಗ್ವಿಲ್ ಸ್ಟ್ರಾಂಗ್ ಆಗಿರೋದು ಬರಲಿ ಅಂತ ಹೇಳ್ತಾ, ಹಂಗಂದ್ಬಿಟ್ಟು ಈ ಮ್ಯಾಗ್ವಿಲ್ಲು ವೀಕ್ ಅಂತಲ್ಲ, ಯಾರಿಗಾದರೂ ಮತ್ತೆ ಈ ಥರ ಇಶ್ಯೂಸ್ ಆಗಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ಅನದರ್ ವಿಡಿಯೋ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಬಾ.